ನಮಸ್ತೆ. ನಾನಿವತ್ತು ಮಂಗಳವಾರದ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆಯೇ ನಾನು ಡೈಲಿ ರೊಟೀನ್ ನನಗೆ ಎಷ್ಟು ಕೆಲಸ ಇರುತ್ತೆ, ಎಷ್ಟೊಂದು ನಾನು ಅಡುಗೆ ಮಾಡಿಕೊಂಡು ಎಷ್ಟೆಲ್ಲ ಕೆಲಸ ಆಗಿರುತ್ತೆ ಅಂತ ಅನ್ನೋದ್ರ ಬಗ್ಗೆನೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೆ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಈಗ ಸೋರೆಕಾಯಿ ತೊಗೊಂಡಿದ್ದೀನಿ. ಸೋರೆಕಾಯಿ ತೊಗೊಂಡು ಕೂಟ್ ಮಾಡೋಣ ಅಂತ ಹೇಳಿ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸೈಡಲ್ಲಿ ಅಕ್ಕಿ ಕೂಡ ನೀರಿಟ್ಟಿದ್ದೆ. ಹಾಗೆಯೇ ಒಂದು ಬಾಣಲಿಯಲ್ಲಿ ಎಣ್ಣೆ, ಸಾಸಿವೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ಕೂಟಿಗೆ ಒಂದು ಸೈಡ್ಗೆಲ್ಲ ರೆಡಿ ಮಾಡಿಕೊಂಡು ಬೇಗ ಅಡುಗೆ ಮಾಡ್ಕೊಂಬಿಡೋಣ. ಹಾಗೆ ಆಚೆ ಕೆಲಸ ಕೂಡ ಇದೆ. 4:30ಗೆಲ್ಲ ಒಂದು ಟೈಮಿಂಗ್ ಇಟ್ಕೋತೀನಿ ನಾನು. ಇಷ್ಟೊತ್ತಿಗೆ ನನ್ನ ಕೆಲಸ ಮುಗಿಬೇಕು ಅಂತ ಹೇಳಿ ಟೈಮಿಂಗ್ ಇಟ್ಕೋತೀನಿ. ಹಾಗೆ ಬೆಳಗ್ಗೆನೇ ನಾನು ಪಾತ್ರೆ ಎಲ್ಲ ಉಜ್ಜಿ ಬಟ್ಟೆ ಎಲ್ಲ ಒಗೆದಿದ್ದರಿಂದ ನನಗೆ ಔಟ್ಸೈಡ್ ಕೆಲಸ ಇರಲಿಲ್ಲ, ಅಂದರೆ ಅಷ್ಟು ಕಡಿಮೆ ಇತ್ತು. ಸೊ ಈಗ ನಾನು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಉಪ್ಪು, ಸೋರೆಕಾಯಿ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಈಗ ಒಂದು ಕುಕ್ಕರಲ್ಲಿ 1.5 ಗ್ಲಾಸ್ ಬೇಳೆ ಹಾಕ್ಕೊಂಡು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣ ಈರುಳ್ಳಿ. ಹಾಗೆ 3 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. 3 ಕಟ್ ಮಾಡಿ ಹಾಕಿಬಿಟ್ಟು ಅದರೊಳಗಡೆ ಸಾಂಬಾರ್ಗೆ ಒಂದು ಸೈಡ್ ರೆಡಿ ಮಾಡಿ ಇಟ್ಕೋತೀನಿ. ಅಷ್ಟರೊಳಗಾಗಿ ಕೂಟಾಗುತ್ತೆ ಅಂತ ಹೇಳಿ ಒಂದು ಐಡಿಯಾ ಇತ್ತು. ಅದಕ್ಕೆ ಇದ್ರ ಜೊತೆಗೇ ಇವತ್ತು ನಾನು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡಿಟ್ಕೊಂಬಿಡೋಣ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೆ. ಸಾಂಬಾರಿಗೆ, ಒಗ್ಗರಣೆಗೆಲ್ಲನೂ ಆಲ್ಮೋಸ್ಟ್ ರೆಡಿ ಮಾಡಿಟ್ಟಿದ್ದೆ. ಇನ್ನು ಸ್ವಲ್ಪ ನೀರು ಹಾಕಿ ಅನ್ನ ಕೂಡ ಬೇಯೋಷ್ಟರೊಳಗಾಗಿ ಸ್ವಲ್ಪ ಇದಾಗಲಿ ಅಂತ. ಇದು ಮನೆ ಸಾಂಬಾರು ಪುಡಿ, ನಾವು ವರ್ಷಕ್ಕೊಂದು ಸತಿ ಮಾಡಿಟ್ಕೊತೀವಿ. ಸೊ ಮನೆ ಸಾಂಬಾರು ಪುಡಿ 1/4 ಸ್ಪೂನ್ ಹಾಕಿ, ಉಪ್ಪು ಹಾಕಿ, ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೀನಿ. ಈಗ ಶುಂಠಿ, ಇದು ಎಳೆ ಶುಂಠಿ, ಹೊಸ ಶುಂಠಿ, ತುಂಬಾ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. 1 ವಾರ ಆಗಿದ್ದರೆ ಕೂಡ ಫ್ರಿಜ್ಜಲ್ಲಿಟ್ಟು ತಂದು ವಾರ ಆಗಿತ್ತು, ಏನೂ ಕೆಟ್ಟಿರಲಿಲ್ಲ. ಸೊ ಬೆಳ್ಳುಳ್ಳಿ ಕೂಡ ತುಂಬಾ ಇದರಿಂದ ಹಾಳಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಬಿಡೋಣ ಅಂತ ಹೇಳಿ ಮಾಡಿಕೊಂಡೆ. ಇದನ್ನು ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಶುಂಠಿನೆಲ್ಲ ಒಂದು ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ ಕೂಡ ನಾನು ನೀರಲ್ಲಿ ನೆನೆಸಿಟ್ಬಿಟ್ಟು ಅದನ್ನು ಕೂಡ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಬಿಡ್ತೀನಿ. ನೀರಲ್ಲಿ ನೆನೆಸಿಡೋದು ಒಂದು ಏನು ನಮಗೆ ಬೆನಿಫಿಟ್ ಅಂದರೆ ಬೇಗ ಈಚೆ ಬರುತ್ತೆ. ಈಗ ನಾವು ಎಣ್ಣೆ ಸವರಿದ್ರೆ ಕೂಡ ಬರುತ್ತೆ. ಹಾಗೆ ಸ್ವಲ್ಪ ನಾವೀಗ ಒಂದು ಕೈಯಲ್ಲಿ ಈಗ ಅನ್ನೋಷ್ಟರೊಳಗಾಗಿ ನೆಂದಿರುತ್ತಲ್ವ, ಚಿಪ್ಪೆ ಎಲ್ಲ ಬೇಗ ಈಚೆ ಬರುತ್ತೆ. ಸೊ ಹಾಗಾಗಿ ನಂಗೆ ಬೇಗ ಕೆಲಸ ಆಗುತ್ತೆ ಅಂತ ಹೇಳಿ ನಾನು ಬೆಳ್ಳುಳ್ಳಿ ಚಿಪ್ಪೆನ ಬೆಳ್ಳುಳ್ಳಿನ ಒಂದು 10 ನಿಮಿಷ ನೆನೆಸಿಟ್ರೆ ಬೇಗನೆ ಬರುತ್ತೆ. ಹಾಗೆ ಇದು ಬೆಂದಿದೆಯಾ ಅಂತ ಹೇಳಿ ನೋಡ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಬೇಯಬೇಕಾಗಿತ್ತು. ಹಾಗೆ ಅನ್ನ ಕೂಡ ಹಾಗೆ ನೋಡಿದೆ, ಅನ್ನ ಕೂಡ ಇನ್ನೂ ಒಂದು ಸ್ವಲ್ಪ ಬೇಯಬೇಕಾಗಿತ್ತು. ಸರಿ, ಬೇಯೋಷ್ಟರೊಳಗಾಗಿ ನಾನು ಮಿಕ್ಸಿ ಜಾರ್ಗೆಲ್ಲ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಅದು ಕೂಡ ಆಗಿತ್ತು. ಹಾಗೆ ಚಪಾತಿ ಉಳಿದೋಗಿತ್ತು. ನನಗೆ ಟೀ, ಕಾಫಿ ಎಲ್ಲ ಅಂದರೆ ತುಂಬಾ ಇಷ್ಟ. ಚಪಾತಿ, ಕಾಫಿ, ಟೀ ಅಂದರೆ ನಂಗೆ ತುಂಬ ಇಷ್ಟ. ಅದನ್ನು ಟೀ ಒಂದು ಸೈಡಿಗೆ ಮಾಡಿಟ್ಕೊಂಡು ಇದು ಕೂಟು ಕೂಡ ರೆಡಿಯಾಗಿತ್ತು. ಹಾಗೆ ಚಪಾತಿ ನೂಡಲ್ಸ್ ಮಾಡೋಣ, ಮಗು ಬರ್ತಾಳೆ ಸ್ಕೂಲಿಂದ, ಅವಳಿಗೆ ತುಂಬ ಇಷ್ಟ ಅಂತ ಹೇಳಿ ಚಪಾತಿ ನೂಡಲ್ಸ್ ಕೂಡ ರೆಡಿ ಮಾಡಿಟ್ಕೊಂಡೆ. ಹಾಗೆ ನಾನು ಈರುಳ್ಳಿ, ಕೋಸು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಇದ್ರೊಳಗಡೆಗೆ ಹಾಗೆ ಒಂದು 3-4 ಹಸಿಮೆಣ್ಸಿನ್ಕಾಯಿ, ಖಾರದ ಪುಡಿ ಎಲ್ಲನೂ ಹಾಕಿ ಇದನ್ನು ರೆಡಿ ಮಾಡ್ಕೊತೀನಿ. ಅಷ್ಟರೊಳಗಾಗಿ ಸಾಂಬಾರು ಕೂಡ ಬೆಂದಿದ್ರಿಂದ ಸ್ವಲ್ಪ ನೀರು ಹಾಕಿ ಒಗ್ಗರಣೆ ಹಾಕ್ಕೊಂಡೆ. ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ನಾನು ಸಾಂಬಾರಿಗೆ ರೆಡಿ ಮಾಡಿ ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಬಿಟ್ಬಿಟ್ಟೆ. ಈಗ ಇದಕ್ಕೆ ಈರುಳ್ಳಿ, ಕೋಸು, ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಟೊಮೆಟೊ ಸಾಸ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಸಾಸ್ ಹಾಕಿದಾದಮೇಲೆ ಚಪಾತಿ ಏನು ಕಟ್ ಮಾಡಿ ಇಟ್ಟಿದ್ದೆ ಇದನ್ನು ಕೂಡ ಹಾಕಿ, ಉಪ್ಪು ಲೈಟಾಗಿ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬೇಡ. ಟೊಮೆಟೊ ಸಾಸ್ ಹಾಕಿದ ತಕ್ಷಣ ಸ್ವಲ್ಪ ನೀರು ಬೇಕಾದರೆ ಚಿಮ್ಮರಿಸ್ಬೋದು, ಇಲ್ಲ ಟೊಮೆಟೊ ಸಾಸೇ ಜಾಸ್ತಿ ಇದೆ ಅಂದರೆ ಅದೇ ಸಾಕು. ಇದು ಕೂಡ ನನಗೆ ತುಂಬಾ ಚೆನ್ನಾಗಿ ರೆಡಿ ಆಯಿತು. ಇದು ಕೂಡ ಮಾಡಿ ಸೈಡಲ್ಲಿ ಇಟ್ಟಿದ್ದಾದಮೇಲೆ ಈಗ ಅಡುಗೆ ಮನೆ ಎಲ್ಲ ತುಂಬ ಗಲೀಜಾಗಿತ್ತು. ಸೊ ಇದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಅಮ್ಮಗೆ ಊಟ ಕೂಡ ಕೊಟ್ಟಿದ್ದೆ. ಸೊ ಬೇಗ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನು ಪಾತ್ರೆ ಎಲ್ಲ ಒಂದು ಟ್ರಿಪ್ ಉಜ್ಜಿಬಿಟ್ಟು ಹಾಗೆ ಒಂದೇ ಸತಿ ಆಚೆ ಹೋಗ್ಬಿಡೋಣ ಅಂತ ಹೇಳಿ ನಾನು ಎಲ್ಲ ಕ್ಲೀನ್, ಗ್ಯಾಸ್ ಎಲ್ಲ ನೀಟಾಗಿ, ಅದು ಟೈಲ್ಸ್ ಮೇಲೆಲ್ಲ ಸಾಂಬಾರು ಬಿದ್ದಿದ್ದರಿಂದ ಅದು ನೀಟಾಗಿದ್ರೇ ಒಂದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸಂಜೆ ಟೀ ಮಾಡೋಕ್ಕೆ ಬಂದಾಗ ಸ್ವಲ್ಪ ನೀಟಾಗಿ ಕಾಣಿಸ್ಬೇಕು ಅಂತ ಹೇಳಿ ಅವಾಗ ಕ್ಲೀನ್ ಮಾಡ್ಕೊಳ್ಳೋ ಅಭ್ಯಾಸ. ಹಾಗೆ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಪಾತ್ರೆ ಕೂಡ ಉಜ್ಜಿಬಿಟ್ಟು ನಾನು
ಒಂದೇ ಸತಿ ಆಚೆ ಹೋಗ್ತಾ ಇದ್ದೀನಿ. ಆ್ಯಂಡ್ ತುಂಬಾ ಬೇಗ ಬೇಗ ಕೆಲಸ ಆಗುತ್ತೆ, ಒಂದೊಂದು ದಿನ ಡಿಲೇ ಆಗುತ್ತೆ. ಸ್ವಲ್ಪ ಮೈ ಸಪೋರ್ಟ್ ಮಾಡದೇ ಇರೋದ್ರಿಂದ, ಸ್ವಲ್ಪ ಹೆಲ್ತ್ ಇಶ್ಯೂಸ್, ನಂಗೆ ತುಂಬ ತಲೆನೋವು ಇರೋದ್ರಿಂದ ಬೇಗ ಬೇಗ ಕೆಲಸ ಮಾಡೋದಕ್ಕೂ ಒಂದೊಂದು ದಿವಸ ನಾನು ಲೇಟ್ ಮಾಡ್ತೀನಿ. ಆ್ಯಂಡ್ ಈಗ ಎಲ್ಲ ಕ್ಲೀನ್ ಆಯಿತು, ಗ್ಯಾಸ್ ಎಲ್ಲ ಕ್ಲೀನ್ ಆಯಿತು. ಈಗ ಪಾತ್ರೆ ಉಜ್ಜಿಬಿಡೋಣ ಅಂತ ಹೇಳಿ ನೀಟಾಗಿ ಪಾತ್ರೆ ಎಲ್ಲ ಕೆಳಗಿಂದೆಲ್ಲ ಜೋಡಿಸಿಟ್ಬಿಟ್ಟು ಈಗ ಪಾತ್ರೆ ಉಜ್ಜೋಕೆ ನಿಂತ್ಕೊತಾ ಇದ್ದೀನಿ. ಹಾಗೆ ಬೇಗ ಬೇಗ ಎಲ್ಲ ಪಾತ್ರೆ ಉಜ್ಜಿ ಈಗ ಆಚೆ ಹೋಗೋಣ ಅಂದ್ಕೊಂಡೆ. ಫ್ರೆಂಡ್ಸ್, ಹಾಗೆ ನನ್ನ ಚಾನಲಲ್ಲಿ ತುಂಬಾ ವೀಡಿಯೋಸ್ ಹಾಕಿದ್ದೀನಿ. 13-14 ವೀಡಿಯೋಸ್ ಹಾಕಿದ್ದೀನಿ. ವ್ಲಾಗ್ಸ್ ಇದೆ, ಅಡುಗೆ ವೀಡಿಯೋಸ್ ಇದೆ, ಆ್ಯಂಡ್ ತುಂಬಾ ಚಟ್ನಿ ವೀಡಿಯೋಸ್ ಇದೆ. ನಿಮಗೆ ಇಷ್ಟ ಆಗುವಂಥ ವೀಡಿಯೋಸ್ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ನನಗೆ ಸಪೋರ್ಟ್ ಮಾಡಿ. ಹೀಗೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈಗೆಲ್ಲ ಆಯಿತು, ಪಾತ್ರೆ ಎಲ್ಲ ಕೆಳಗಡೆ ಇಟ್ಟು ಗ್ಯಾಸ್ ಎಲ್ಲ ಒರೆಸಿ ಅದೇ ಬಟ್ಟೆನ ಸ್ವಲ್ಪ ಸೈಡಲ್ಲಿ ಒಣಗಕ್ಕೆ ಹಾಕ್ಬಿಟ್ಬಿಟ್ಟು ಈಗ ಆಚೆ ಹೋಗ್ತೀನಿ. ಆಚೆ ಹೋಗಿದ ತಕ್ಷಣ ನೋಡಿದ್ರೆ ಪಾತ್ರೆ ಎಲ್ಲ ಹಾಗೆ ಇತ್ತು. ಅಂದರೆ ಅದೆಲ್ಲ ಇಳಿಸ್ಕೊಂಡು ಆಚೆ ಎಲ್ಲ ತೊಳಿಬೇಕಾಗಿತ್ತು. ನೆನ್ನೆ ತೊಳೆದಿರಲಿಲ್ಲ, ಸೊ ಹಾಗೆ ತುಂಬ ಗಲೀಜು ಕಾಣಿಸ್ತಾ ಇತ್ತು. ಸೊ ಈಗ ಆ ಪಾತ್ರೆ ಎಲ್ಲ ಸ್ವಲ್ಪ ಉಜ್ಜಿದೆ, ಅದನ್ನೆಲ್ಲ ಬೇಗ ಬೇಗ ಎತ್ತಿ ಇಟ್ಬಿಟ್ಟು ಮತ್ತು ರೊಟೀನ್ ಆಚೆ ತೊಳೆಯೋದು, ಇನ್ನು ಮಿಕ್ಕಿದ್ದೆಲ್ಲ ಪಾತ್ರೆ ಕ್ಲೀನ್ ಮಾಡೋದು, ಸೈಡಲ್ಲಿ ತೊಳೆಯೋದು, ಅದು ತುಂಬಾ ಇತ್ತು ನನಗೆ. ಆ್ಯಂಡ್ ಇವತ್ತಿನ ಗಾದೆ ಏನಪ್ಪ ಅಂದರೆ ತುಂಬಾ ಇದೆ. ಆಗಿನ ಕಾಲದಲ್ಲಿ ತುಂಬ ಹೇಳೋರು, ತುಂಬ ನೆನಪು ಕೂಡ ಒಂದೊಂದು ಸತಿ ಬರೋದೇ ಇಲ್ಲ. ಈಗ ನಮ್ಮ ಅತ್ತೆ ಅಂದರೆ ಅಮ್ಮ ಕೂಡ ತುಂಬ ಹೇಳ್ತಾ ಇರ್ತಾರೆ. ಏನಪ್ಪ ಅಂದರೆ, ನೀರಲ್ಲೇ ಹುಟ್ಟುತ್ತೇನೆ, ನೀರಲ್ಲೇ ಸಾಯುತ್ತೇನೆ, ನಾನು ಯಾರು ಅಂತ ಒಂದು ಗಾದೆ. ಹಾಗೆ ನಾನು ದಿನ ಗಾದೆಗಳು ಕೂಡ ಹೇಳೋಣ ನಿಮಗೆ ಅಂತ, ಯಾಕಂದರೆ ಅದು ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ಈಗ ನೆನಪಿರೋದಿಲ್ಲ. ಆ್ಯಂಡ್ ಹಳೆ ಕಾಲದಲ್ಲಿ ಹೇಳಿರೋ ಒಂದಷ್ಟೊಂದು ಮಾತುಗಳು ಕೂಡ ತುಂಬ ಒಳ್ಳೆಯದೇ ಅಂತ ಅನಿಸುತ್ತೆ. ಅವರು ಕಟ್ಟುನಿಟ್ಟಾಗಿ ಇಟ್ಟಿದ್ದು ನಮ್ಮ ಜೀವನದಲ್ಲಿ. ಆವಾಗ ನಾವು ಚಿಕ್ಕವರಿರಬೇಕಾದ್ರೆಲ್ಲ ದೊಡ್ಡವ್ರು ಹೇಳ್ತಿದ್ರು, ಹಾಗಿರಿ ಹೀಗಿರಿ, ಮುದ್ದೆನೇ ತಿನ್ನಿ ಅಂತೇಳಿ. ಹಳ್ಳಿ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ. 3 ಟೈಮು ಮುದ್ದೆ ಹಾಕೋರು. ಆಗ ಬೈಕೋತಾ ಇದ್ವಿ ನಾವು, 3 ಟೈಮು ಮುದ್ದೆ ಹಾಕ್ತಾರೆ ನಮಗೆ ಅಂತ. ಸೊ ಈಗ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ನಾನು ಆಗ ಮುದ್ದೆ ತಿಂದಿರೋದಕ್ಕೆ ಸ್ವಲ್ಪ ಈಗ ಗಟ್ಟಿಯಾಗಿದ್ದೀನಿ. ಈಗ ಅವಲಕ್ಕಿ ಕೂಡ ಇವತ್ತು ಬೇಗನೆ ಹಾಕ್ತಾಯಿದ್ದೀನಿ. ಹಾಗೆ ಗಾಡಿ ಎಲ್ಲ ಒರೆಸೋದಿತ್ತು, ಸಂಜೆನೇ ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ನಾಳೆ ಬೆಳಿಗ್ಗೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿ ಸಂಜೆನೇ ಎಲ್ಲ ಕ್ಲೀನ್ ಮಾಡಿ ಒಂದು 3:45ಗೆಲ್ಲ ನನ್ನ ಕೆಲಸ ಆಲ್ಮೋಸ್ಟ್ ಮುಗಿಸ್ಕೊಂಬಿಟ್ಟಿದ್ದೆ. ನಾನು ಹೋಟ್ಲಿಂದ ತಂದಿದ್ದ ಬಟ್ಟೆ ಎಲ್ಲನೂ ಒಗೆದಿದ್ದು ಆದಮೇಲೆ ಆಚೆ ಎಲ್ಲ ನೀಟಾಗಿ ತೊಳೆದು ಗೇಟ್ ಹಾಕ್ಕೊಂಡು ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಮೇಲೆ ಸಂಜೆ ಸ್ವಲ್ಪ ಊಟ ಮಾಡಿದ್ದಾದಮೇಲೆ ಸ್ವಲ್ಪ ಸಂಜೆ ಒಂದು 4-4:15ಗೆ ಟೀ ಇಡ್ತೀನಿ. ಆ್ಯಂಡ್ ತುಂಬಾ ಗಲೀಜಾಗಿದ್ದರಿಂದ ಎಲ್ಲ ಕಡೆ ಕ್ಲೀನ್ ಮಾಡೋಷ್ರೊಳಗೆ 4-5 ಬಕೆಟ್ ನೀರು ಬೇಕಾಯಿತು. ನಾನು ಏನಾದರೂ ಗಾಡಿ ಒರೆಸಿದ ನೀರು ಮತ್ತು ಬಟ್ಟೆ ಜಾಲಿಸಿದ ನೀರನ್ನ ಬಾಗಿಲಿಗೆ ಎತ್ತಿ ಎರಚಿಬಿಡ್ತೀನಿ. ಆವಾಗ ಸ್ವಲ್ಪ ನೆಂದಿರುತ್ತೆ, ಆ ಕಸ ಕಡ್ಡಿ ಎಲ್ಲ ನೀಟಾಗಿ ಬರುತ್ತೆ ಅಂತ. ಅಷ್ಟು ನೀರೇನು ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಬ್ಯಾಂಗ್ಳೂರಲ್ಲಿ ನೀರು ತುಂಬ ಕಷ್ಟ ಇರೋದ್ರಿಂದ ನಮಗೂ ಸ್ವಲ್ಪ 15 ದಿನಕ್ಕೋ ತಿಂಗಳಿಗೂ ಒಂದು ಸತಿ ನೀರು ಬಿಡ್ತಾರೆ. ನೋಡಿಕೊಂಡು ನಾನು ನೀರು ಯೂಸ್ ಮಾಡ್ತೀನಿ. ಈಗ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಒಳಗಡೆ ಹೋಗ್ತಾಯಿದ್ದೀನಿ. ಈಗ 4:15ಗೆ ಟೀ ಇಟ್ಟಿದ್ದಾಯಿತು. ಅಷ್ಟು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ.
ಟೀ ಎಲ್ಲ ಇಟ್ಟು ಟೀ ಕುಡ್ದಿದ್ದಾದಮೇಲೆ ಒಂದು ಸ್ವಲ್ಪ ಟಿ ವಿ ನೋಡ್ಕೊಂಡು ಹಾಗೆ ಇದೆ, ಏನೂ ಕೆಲಸ ಇರಲಿಲ್ಲ. ಆಮೇಲೆ ನನ್ನ ಮಗಳು ಡ್ಯಾನ್ಸ್ ಆಡ್ತಾಯಿದ್ಲು. ಟಿ ವಿ ನೋಡಿಕೊಂಡು ಅವ್ರು ಏನು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅದು ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು. ಹಾಗೆ ನನಗೆ 2-3 ಮಿಷನ್ ವರ್ಕ್ ಇತ್ತು, ಅಂದರೆ ಸ್ಟಿಚ್ ಹಾಕೋದಿತ್ತು. ಮಿಷನ್ ಮನೇಲಿರೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಹರಿದೋಗಿರೋ ಬಟ್ಟೆ ನಮಗೆ ನಾವೇನಾದರೂ ಹೊಲ್ಕೋಬೇಕಂದ್ರೆ ತುಂಬ ಈಸಿಯಾಗಿ ಕೆಲಸ ಆಗುತ್ತೆ. ಸೊ ನಾನು ಇದಾದಮೇಲೆ ಮುಖ ಎಲ್ಲ ನೀಟಾಗಿ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚೋಣ ಅಂತೇಳಿ, ನಮ್ಮದು ಅಡುಗೆ ಮನೇಲಿರೋದು ದೇವರು. ಸೊ ಮೇಲೆ ಸ್ಟೆಪ್ ಮೇಲೆ ಇಟ್ಟಿದ್ದೀನಿ, ನನಗೆ ಅಷ್ಟೊಂದು ಅನಿಸೋದಿಲ್ಲ ಅಂತೇಳಿ ಚೇರ್ ಹಾಕ್ಕೊಂಡು ನಾನು ದೇವ್ರ ದೀಪ ಎಲ್ಲ ಹಚ್ಚಿದ್ದಾಯಿತು. ದೇವ್ರ ದೀಪ ಹಚ್ಚಿದ್ದಾದಮೇಲೆ ಸ್ವಲ್ಪ ಹೊತ್ತು ಹಾಗೆ ಫೋನ್ ನೋಡ್ಕೊಂಡು ಕೂಡ ನಾನು ಟೈಮ್ ಕೂಡ ವೇಸ್ಟ್ ಮಾಡಿದೆ. ಯಾಕೋ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಸೊ ಹಾಗಾಗಿ ಧೂಪ ಹಚ್ಚಿ ಕಡ್ಡಿ ಹಚ್ಚಿ ದೀಪ ಹಚ್ಚಿದ್ದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ನಾನು ಟೈಮ್ ವೇಸ್ಟ್ ಮಾಡಿ ಏನಾದರೂ ಮಾಡೋಣ, ಬೇಳೆ ಸಾರು ಒಂದೇ ಯಾರೂ ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು ನುಗ್ಗೆಕಾಯಿ ಗ್ರೇವಿ ಮಾಡೋಣ ಅಂತ ಹೇಳಿ ಆಲೂಗಡ್ಡೆ ನುಗ್ಗೆಕಾಯಿ ಗ್ರೇವಿ ಮಾಡೋದಕ್ಕೆ ಅಂತ ಇಟ್ಟೆ. ತುಂಬಾ ಚೆನ್ನಾಗಿ ಬಂತು ಗ್ರೇವಿ ಕೂಡ. ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು ಕೂಡ. ನುಗ್ಗೆಕಾಯಿ ಕುಕ್ಕರಲ್ಲಿ ಬೇಯಿಸೋ ಅಷ್ಟಿಲ್ಲ, ನೀವು ಹಾಗೂ ನಿಮಗೆ ಬೇಕು ಅಂದರೆ ಕುಕ್ಕರಲ್ಲಿ ಕೂಡ ಆಲೂಗಡ್ಡೆ ನುಗ್ಗೆಕಾಯಿ ಹಾಕಿ ಬೇಯಿಸ್ಬಿಟ್ಟು ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು ಕೂಡ. ಆ್ಯಂಡ್ ನಾನು ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪು, ಈರುಳ್ಳಿ ಎಲ್ಲನೂ ಹಾಕಿ ನಾನು ಅದನ್ನು ಫ್ರೈ ಆಗೋಷ್ಟರೊಳಗಾಗಿ ಮತ್ತೆ ಹೋಗಿ ಟೊಮೆಟೊ ಇಟ್ಕೊಂಡಿದ್ದೆ. ಒಂದು 4-3 ಟೊಮೆಟೊ ಹಾಕಿದ್ದೆ. ಟೊಮೆಟೊ ಸ್ವಲ್ಪ ಈರುಳ್ಳಿ ಹಾಕಿ ಅದನ್ನು ಕೂಡ ಮಿಕ್ಸಿ ಮಾಡ್ಕೊಂಬರ್ತೀನಿ. ಮಿಕ್ಸಿ ಮಾಡ್ಕೊಂಬಂದಿದ್ದಾದಮೇಲೆ ಆ ಪೇಸ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಬಿಟ್ಟು ಗರಂ ಮಸಾಲ, ಚಿಕನ್ ಮಸಾಲ ಮತ್ತು ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಬಿರಿಯಾನಿ ಮಸಾಲ ಇಷ್ಟನ್ನು ಹಾಕಿ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಇಷ್ಟನ್ನು ಹಾಕಿ ಕುದಿಯೋಕೆ ಬಿಟ್ಟ ಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸ್ವಲ್ಪ ಉಪ್ಪು ಹಾಕಿ ಆರಾಮಾಗಿ ಮಾಡ್ಕೋಬೋದು ಇದನ್ನು ಮನೆಯಲ್ಲಿ. ಈ ಬೆಳಗ್ಗೆ ಹೊತ್ತು ಟಿಫನ್ ನಮಗೆ ಬೇಗನೆ ನಾವು ಆಫೀಸ್ಗಳಿಗೆ ಹೋಗಬೇಕು, ಲಂಚ್ ಬಾಕ್ಸ್ಗಳಿಗೆ ಬೇಕು ಅಂದಾಗ ನಾವು ಇದನ್ನು ಮಾಡ್ಕೋಬೋದು. ತುಂಬ ಈಸಿಯಾಗಿ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಚಪಾತಿಗೆ, ಅನ್ನಕ್ಕೆ, ದೋಸೆಗೆ, ರೈಸ್ಗೆ, ಮುದ್ದೆಗೆ ಸೈಡ್ ಡಿಶ್ ಆಗಿ ಕೂಡ ತೊಗೋಬೋದು. ತುಂಬಾ ಚೆನ್ನಾಗಿರುತ್ತೆ ಇದು. ಆ್ಯಂಡ್ ಈಗ ಆಗಿತ್ತು, ನಾನು ಬೇಗ ಈಗ ಆಗಿತ್ತು, ಸ್ವಲ್ಪ ನೀರು ಹಾಕಿ ನಾನು ಕುದಿಯೋಕೆ ಬಿಟ್ಟಿದ್ದೆ. ಸೊ ನೋಡಿ ಈಗ ಆಗಿದೆ. ನಾನು ಕೂಡ ಒಂದು ಇದನ್ನು ಬಟ್ಲಿಗೆ ಹಾಕ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಮತ್ತೊಂದು ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.